ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ನಮ್ಮ ಈಗ ನಿಮಗೆ ಗೊತ್ತಿದ್ದಂಗೆ ಈ ಸ್ವತಂತ್ರ ಏನು ಹೋರಾಟಕ್ಕಾಗಿ ಏನೊಂದು ಉದ್ಯಾನವನ ಅದ ಬೆಂಗಳೂರಿನಲ್ಲೇ, ಅಲ್ಲಿ ನಿರಂತರವಾಗಿ ಏನಪ್ಪ ಅಂತಂದ್ರೆ ಈ ಹೋರಾಟದ ಜನ ಬಂದು ಕೊಡ್ತಾ ಇರ್ತಾರೆ. ತಮ್ಮಗಾದಂಥ ಅನ್ಯಾಯಗಳ ಬಗ್ಗೆ ಸರ್ಕಾರಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮಗೆ ಪರಿಹಾರ ಮಾಡಲಿ ಅಂತ. ಈಗ ಅಕ್ಷರ ದಾಸೋಹ ಕಾರ್ಮಿಕರು ಪ್ರತಿಭಟನೆ ಶುರುವಾಗಿದೆ. ಅಕ್ಷರ ದಾಸೋಹ ಮಾಡೋದು ನಿಮ್ಗೆ ಗೊತ್ತಾಗಿದೆ. ಮಧ್ಯಾಹ್ನ ಬಿಸಿ ಊಟದ ಜನ ಪಾಪ ಎಷ್ಟು ಕೊಡ್ತಾರೆ, ಅವ್ರಿಗೆ ಏನು ಕೊಡ್ತಾರೆ ನಿಮಗೆ ಗೊತ್ತದ. ಅದು ಸರಿಯಾಗಿ ಬರೋದಿಲ್ಲ 5ನೇ ತಾರೀಕಿಗೆ ಅನ್ನುವಂಥ ಮಾತು. ನಾವು ದುಡಿತಾ ಇದ್ದೀವಪ್ಪ, ನಾವು ಬರ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಕನಿಷ್ಠ ವೇತನ ನಮಗೂ ಕೊಡ್ರಿ, ಕನಿಷ್ಠ ವೇತನ ಕೊಡ್ರಿ ಅವ್ರು ಬೆಳ್ಕೊಳ್ತಾ ಇದ್ದಾರೆ. ನಾವು ಒಂದಿಷ್ಟು ಏನಪ್ಪ ಅಂತಂದ್ರೆ ಜೀವ ವಿಮೆ ಯೋಜನೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಕೇಳೋದು ಸಹಜದ. ಯಾಕಪ್ಪ ಅಂದರೆ ಅವ್ರು ಮಧ್ಯಾಹ್ನ ಬಿಸಿ ಊಟವನ್ನು ಮಾಡೋದ್ರಿಂದ ಇವತ್ತು ಮಧ್ಯಾಹ್ನದ ಶಿಕ್ಷಣ ಕಲಿತಿರುವಂಥ ಮಕ್ಕಳಿಗೆ ಒಂದು ಅನುಕೂಲ ಆಗ್ಯದ, ಇಲ್ಲಂತಲ್ಲ. ರಾಜ್ಯದ ತುಂಬ ಇದೊಂದು ಯಶಸ್ವಿ ಪ್ರೋಗ್ರಾಮ್ ಅನ್ನೋದು ಎರಡು ಮಾತಿಲ್ಲ. ಯೋಜನೆಗಳು ಹಾಕೋದು ಮುಖ್ಯ ಅಲ್ಲ, ಅದು ನಿರಂತರ ನಡೆಯೋದು ಅಷ್ಟೇ ಮುಖ್ಯ. ಅದಕ್ಕೆ ನಡೆಯೋದಕ್ಕೆ ಯಾರು ಬೇಕಪ್ಪ ಅಂದರೆ ದುಡಿಯೋ ಕಾರ್ಮಿಕರು. ಆದರೆ ಕಾರ್ಮಿಕರ ಬದುಕನ ಅತಂತ್ರ ಇದ್ದಾಗ ಅವರು ಯಾವ ರೀತಿ ದುಡ್ಲಿಕ್ಕೆ ಸಾಧ್ಯದ, ಅದು ಯಶಸ್ವಿಯಾಗಲಿಕ್ಕೆ ಎಷ್ಟು ಸಾಧ್ಯದ ಅಂತ ಇದನ್ನು ಯೋಚನೆ ಮಾಡ್ಬೇಕಾದ್ರೆ ಹಿಂಗೆ ನಿರಂತರ ನಡೆದವರು. ಒಮ್ಮೆ ಆಶಾ ಕಾರ್ಯಕರ್ತೆಯರು ಬರ್ತಾರೆ, ಆನಂತರ ಅಂಗನವಾಡಿ ಕಾರ್ಯಕರ್ತೆಯರು ಶುರು ಮಾಡ್ತಾರೆ. ಈಗ ಅಕ್ಷರ ದಾಸೋಹದ ಕಾರ್ಯಕರ್ತರು ಶುರು ಮಾಡಿದ್ದಾರೆ, ಕಾರ್ಮಿಕರು ಶುರು ಮಾಡಿದ್ದಾರೆ. ನಮಗೆ ಬದುಕೋದು ಅನುಕೂಲ ಮಾಡಿಕೊಡ್ರಿ, ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ರಿ. 10,000 ಅಥವಾ 10-15,000 ಅಷ್ಟೇ, ಭಾಳ ಕೇಳೋದು ನಾವು. ಅಷ್ಟು ಸತಿ ಕೊಡ್ಲಾರ ಸತಿ ಒಳಗೆ ನಮ್ಮ ಸರ್ಕಾರ ಐತಿ ಅನ್ನೋದು ಈಗಾಗಲೇ ಇದು ಸ್ಪಷ್ಟ ಆಗ್ತಾ ಹೋಗುವಂಥ ವಿಷಯ. ಯಾಕಂದ್ರೆ ಯಾವುದೇ ಯೋಜನೆಯನ್ನು ಹಾಕ್ಕೊಂಡ್ರೆ ಅದರಿಂದ ದೀರ್ಘಕಾಲೀನವಾದಂಥ ಒಂದು ಸಹಾಯ ಸಹಕಾರ ಜನರಿಗೆ ಆಗಲಿ ಅನ್ನೋ ಉದ್ದೇಶದ ಒಳ್ಳೆಯ ಉದ್ದೇಶ ಶುರು ಮಾಡಿದ್ದ. ಆದರೆ ಇವತ್ತು ತೊಂದರೆ ಕೊಡ್ತಾಯಿದೆ ಜನಸಾಮಾನ್ಯರಿಗೆ ಅಂತೇಳಿ. ಒಂದು ಕಡೆ ನೋಡಿ ನಮ್ಮ ಇನ್ವೆಸ್ಟ್ ಕರ್ನಾಟಕ ಅಂತೇಳಿ ದೊಡ್ಡ ದೊಡ್ಡ ನಮ್ಮ ಎಲ್ಲ ಬರ್ತಾ ಇದ್ದಾರೆ ಈ ಇನ್ವೆಸ್ಟರ್ಸು. ಅದು ನೋಡಿದಾಗ ಹಿಂದೂ ಸಾಕಷ್ಟು ಬಂದಾರಪ್ಪ. 10 ಲಕ್ಷ ಕೋಟಿ, 20 ಲಕ್ಷ ಕೋಟಿ, 30 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ನಾವು 2ನೇ ನಂಬರ್ ಇದ್ದೀವಿ ಇದೆಲ್ಲ ಹೇಳ್ತಾ ಇದ್ದಾರೆ. ಸರಿ, ಎಲ್ಲನೂ ಒಪ್ಪುನು. ಆದರೆ ಈ ಜನರಿಗೆ ಸರಿಯಾದ ಸಂಬಳ, ಅದು ಪಗಾರ ಕೊಡಲಿಕ್ಕೆ ನಮ್ಮ ಸರ್ಕಾರಗಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಮೇಲ್ಮೇಲೆ ಪ್ರಶ್ನೆ ಹೇಳ್ತಾ ಇದೆ ಅಂತ. ಅದಕ್ಕೆ ವಿರೋಧದ ಪಕ್ಷದಲ್ಲಿದ್ದಂಥವಂತೂ ಇವತ್ತು BJP ಟೀಕಾ ಮಾಡ್ತಾರೆ. ಸಹಜದ ಅದು. ವಿರೋಧ ಪಕ್ಷದಾಗಿದ್ದಾರೆ. ಆಡಳಿತ ಬಂದರೆ ಇವರು ಇಂಥದ್ದು ಆಡಳಿತ ಕೊಡ್ತಾರೆ. ಇದ್ರಾಗಿನ ಬೇರೆ ಏನಿಲ್ಲ. ಆಡಳಿತ ಮತ್ತು ಇದು ಸ್ವತಂತ್ರ ಉದ್ಯಾನವನದಾಗ ಮತ್ತು ಹೋರಾಟ ಮಾಡೋದನ್ನ ಅದರಿಂದ ಎರಡು ಮಾತೇ ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಏನಂತ. ಯಾಕಂದ್ರೆ ಉದ್ಯೋಗ ಎಲ್ಲರಿಗೂ ಸಿಕ್ಕಾಗ ಮಾತ್ರ ಹಸಿ ಮುಕ್ತ ಆಗ್ತದೆ. ನಾವು 5 ಕಿಲೋ ಅಕ್ಕಿ ಕೊಟ್ಟಿವಿ, 1-2 ಕಿಲೋ ಬೇಳೆ ಕೊಟ್ಟಿವಿ, ಅದು 2 ದಿವಸ ಬರ್ತದೆ ರೀ ಅದು. ಯಾಕಂದ್ರೆ ಅಕ್ಕಿ ಗೋಧಿ 2 ದಿವಸ ಕೊಡ್ತೀರಿ, ಎಣ್ಣೆ 2 ದಿವಸ ಕೊಡ್ತೀರಿ. ಇದನ್ನ ಮೊನ್ನೆ ಸುಪ್ರೀಂ ಕೋರ್ಟ್ ಇದ್ದು ಕೇಳಿದ್ದು ಅಲ್ರಿ. ಫ್ರೀ ಬೀಜ ಕೊಟ್ಟ ದೇಶವನ್ನು ನಿಷ್ಕ್ರಿಯ ಮಾಡ್ತಾ ಇದ್ದೀರಿ, ಪರಾವಲಂಬಿಗಳನ್ನಾಗಿ ಮಾಡ್ತಾ ಇದ್ದೀರಿ ಟೀಕೆ ಮಾಡಿ. ಹೀಗಾಗಿ ಈ ಸಮಸ್ಯೆಗಳೇನು ಪರಿಹಾರ ಆಗುವುದಿಲ್ಲ. ಮತ್ತು ಸ್ವತಂತ್ರ ಉದ್ಯಾನದಲ್ಲೇ ಇವರು ಹೋರಾಟ ಮಾಡೋದು ತಪ್ಪುವುದಿಲ್ಲ ಅನ್ನೋಂಗೆ ಆಗಿ ಹೋಗ್ಬಿಟ್ಟದ್ರಿ. ಇದಕ್ಕೇನು ಪರಿಹಾರಪ್ಪ? ಇನ್ನೊಂದು ಕಡೆ ನೋಡಿದ್ರೆ ರೈತರು ದಿಲ್ಲಿ ಮಾಡಿದ ತಮ್ಮ ಚಳವಳಿಯನ್ನು ಮುಂದುವರಿಸಿದಾರೆ. ಹಂಗೆ ದೇಶ ತುಂಬ ಚಳವಳಿ ಅಲ್ಲೆಲ್ಲ ಆಗ್ತಾ ಇದ್ದಾವೆ. ಬ್ಯಾಂಕ್ಗಳ ನೌಕರರು ಚಳವಳಿ ಮಾಡ್ತಾ ಇದ್ದಾರೆ. ಮಾಡಿ ಬ್ಯಾಸತ್ ಬಿಟ್ಟಿದ್ದಾರೆ. ನೀವು ಚಳವಳಿ ಮಾಡೋದಪ್ಪ ಸಾಧ್ಯ ಇಲ್ಲ, ಅದರಿಂದ ಏನೂ ಆಗೋದಿಲ್ಲ ಅನ್ನುವಂಥ ಮಟ್ಟಿಗೆ ಅವ್ರು ಬಂದಿದ್ದಾರೆ. ಅದು ಬೇರೆ ಅದು ಏನಂತ ಅದಕ್ಕಿರುವಂಥ ಹಾದಿ ಅದು ಏನಪ್ಪ ಅಂತಂದರೆ ಚಳವಳಿಗಿಂತ ಮುಖ್ಯವಾಗಿ ಇಲೆಕ್ಷನ್ ಬಂದಾಗ ಪ್ರಾಮಾಣಿಕರನ್ನ ಆಯ್ಕೆ ಮಾಡಿ ಜನಪರ ಇದ್ದಂಥ ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ವು ಅಂತ ಪರಿಹಾರ ಇದೆ. ಸಮಾಜವನ್ನು ತಿಳ್ಕೊಂಡಂಥವ್ರು, ಇಡೀ ಬಡತನ ಬಗ್ಗೆ ತಿಳ್ಕೊಂಡಂಥವ್ರು ಯಾರಿದ್ದಾರೆ ಯೋಗ್ಯರು ಪ್ರಾಮಾಣಿಕರು ಯಾರಿದ್ದಾರೆ ಜನ ಹುಡುಕ್ಬೇಕಿನ್ನ. ಇದು ಬಿಟ್ಟು ಬೇರೆ ಯಾವುದೂ ಹಾದಿಲ್ಲ. ಯಾವ ಇನ್ವೆಸ್ಟರ್ಸ್ ಬಂದರೂ ಸಹಿತ ಈ ದೇಶದ ಬಡತನ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿ ಸಿಗ್ತಾ ಅದಕ್ಕೆ ಇಲ್ಲವೇ ಇಲ್ಲ. ಈಗ ನೋಡ್ರಿ 6 ಲಕ್ಷ ಇನ್ವೆಸ್ಟ್ ಕರ್ನಾಟಕದಾಗ ಆಗ್ತದಂತ ಉದ್ಯೋಗ ಕೊಡ್ತಾರಪ್ಪ ಇವರು ಅಂತ ಹೇಳಿದರು. ಈ ರಾಜ್ಯದ ಜನಸಂಖ್ಯೆ ಎಷ್ಟೈತಿ? 6.7 ಕೋಟಿ. ಅದು ಇದಿಲ್ಲ, ನಮ್ಮ ದಾಖಲೆಗಳಿಲ್ಲ. ಎಷ್ಟು ನೋವಿನ ಸಂಗತಿ ಅಂದರೆ ನಮ್ಮಲ್ಲಿ ಎಷ್ಟು ಜನ ಇದ್ದಾರಪ್ಪ ಅನ್ನೋದು ದಾಖಲೆಗಳಿಲ್ಲ, ಸರ್ವೆನೇ ಮಾಡಿಸಿಲ್ಲ. ಎಷ್ಟು ಜನ ಅಂತ ಹೇಳೋದು ಅಂದಾಜಪ್ಪ 6.5 ಕೋಟಿ 7 ಕೋಟಿ
7 ಕೋಟಿ ಜನಸಂಖ್ಯೆ ಒಳಗೆ ಒಂದು 6 ಲಕ್ಷ ಮಂದಿ ಉದ್ಯೋಗ ಕೊಟ್ಟರೆ ಎಷ್ಟು ಮಂದಿ ಮುಟ್ಟಿದಂಗಾಯ್ತು? ಇನ್ನುಳಿದವರಲ್ಲಿ ಹೋಗ್ಬೇಕು. 1 ಕೋಟಿಯಲ್ಲಿ 100 ಲಕ್ಷ ಜನ ಇರ್ತಾರೆ. ಅದರ ಬರೀ 6 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟರೆ ಅವ್ರು ಹೆಂಗೆ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವು ಸಹಿತ ಉದ್ಯೋಗಕ್ಕೆ ಸರಿಯಾಗಿ ಪೇಮೆಂಟ್ ಇಲ್ಲ. ಅಕ್ಷರದಾಸೋದಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಇವೆಲ್ಲರೂ ಒಂದು ಆರೋಗ್ಯಕ್ಕೆ, ಇನ್ನೊಂದು ಮಧ್ಯಾಹ್ನ ಬಿಸಿ ಊಟಕ್ಕೆ ಇವ್ರು ಪಾಪ ನಿರಂತರ ಕೆಲಸ ಮಾಡ್ತಾ ಇರ್ತಾರೆ. ಇವರು ಅಟ್ಲೀಸ್ಟ್ ಇವ್ರಿಗೆ ಏನು ಮಿನಿಮಮ್ ಕೊಡೋಕೆ ನಮ್ಮ ಕಡೆ ಆಗ್ತಾಯಿಲ್ಲ ಅಂದರೆ ಇದೇನು ಅಂತ ಇವರೆಲ್ಲ ಜನ ಎದ್ದು ಮ್ಯಾಲೆ ಬರಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಬುದ್ಧಿವಂತರು ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಡ್ತಾ ನಡೆದಿದ್ದಾರೆ. ಅದಕ್ಕೆ ಕೇಜ್ರಿವಾಲ್ ಏನೋ ಅಟ್ಲೀಸ್ಟ್ ಅಷ್ಟೇ ಕೊಡ್ಲಿಕ್ಕೆ ಶುರು ಮಾಡಿದರು. ಅನಂತರ ಕಾಂಗ್ರೆಸ್ ಶುರು ಮಾಡಿತ್ತು, ಇನ್ನುಳಿದ ಶುರು ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿಯಲ್ಲೇ ಯಾವ್ದು ಫ್ರೀ ಬೀಚ್ ಟೀಕಾ ಮಾಡ್ತಿತ್ತು BJP ಮೋದಿಯವರು, ಅವರಿಗೆಲ್ಲ ಫ್ರೀ ಬೀಚ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅಂದ್ರೆ ಇನ್ನು ಅಧಿಕಾರ ಹೋಗ್ತೈತಿ ಅಂದಾಗ ಮಾತ್ರ ಎಚ್ಚರಗೊಳ್ತಾರೆ ಅವರು. ಯಾವ ಸ್ಟ್ರೈಕಿಂದ ಮತ್ತೊಂದ್ರೆ ಇವರು ಎಚ್ಚರಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಧಿಕಾರ ಹೋಗೋದು ಎದರಿಂದ? ಚುನಾವಣೆಯಿಂದ. ಚುನಾವಣೆಯಲ್ಲಿ ಯೋಗ್ಯರಿಗೆ ಮತ ಹಾಕಬೇಕು. ಜೊತೆಗೆ ಚುನಾವಣಾ ಕಮಿಷನ್ ಏನದಲ್ಲ ಅದನ್ನು ರಿಪೇರಿ ಮಾಡಬೇಕಾಗಿದೆ. ಯಾಕಂದ್ರೆ ಪಾರದರ್ಶಕವಾಗಿಲ್ಲ ಅದು. ಮೊನ್ನೆ ನೀವು ಇಲೆಕ್ಷನ್ ನೋಡಿದ್ದೀರಿ ಈಗಾಗಲೇ. ಅದಕ್ಕೆ ಆಡಳಿತಾರೂಢ ಪಕ್ಷ ಹೇಳ್ಬೋದು, ಗೆದ್ದಾಗ ಒಂದು ಸೋತಾಗ ಒಂದು ಮಾತಾಡ್ತಾರೆ ಕಾಂಗ್ರೆಸ್ಸಿಗರು, ಇನ್ನುಳಿದಿರೋ ಪಕ್ಷದವರು ಅಂತೇಳಿ. ಅದು ಸತ್ಯ ಇಲ್ಲ ಅಂತಲ್ಲ, ಅದು ನಿಜವಾಗಿ ಪಾರದರ್ಶಕವಾಗಿ ನಡೆದಿಲ್ಲದು. ಕೇವಲ ಲೋಕಸಭೆಯಿಂದ ವಿಧಾನಸಭೆ ಚುನಾವಣೆವರೆಗೆ 75 ಲಕ್ಷ ಮತಗಳು ಹೆಚ್ಚಾಗಿದ್ದಾವೆ. ಅಂದರೆ ಏನದು? ಎಲ್ಲಿದ್ದ ಮತಗಳವು? 17C ಫಾರ್ಮ್ ಸಾಯಂಕಾಲ ಹೇಳಿದ ಲೆಕ್ಕಕ್ಕೂ ಆ ಒಂದು ಅಂಕಿಗೂ ನಂತರ 2-3 ದಿನ ಬರ್ತಿರೋದು ಅಂಕಿ ಅವಶ್ಯಕ ಡಿಫ್ರೆನ್ಸ್ ಯಾಕೆ? ಯಾಕಂದರೆ ಡಿಜಿಟಲ್ ಮೀಡಿಯಾ ರೀ. EVMದೊಳಗೆ ಒಮ್ಮೆ ಬರ್ತದೆ ರಿಸಲ್ಟ್, ಸಾಯಂಕಾಲ ಚೇಂಜ್ ಹಂಗೆ ಆಗ್ತದೆ. ಇವಕ್ಕೆಲ್ಲ ಉತ್ತರ ಇಲ್ಲ. ಅದಕ್ಕಾಗಿ ಜನ ಎಚ್ಚರಗಳ ಬಗ್ಗೆನ ಜನಜಾಗೃತಿ ಆಗ್ಬೇಕಾಗಿದ್ರಿ. ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಇಲ್ಲಿ ಸ್ಲೋಗನ್ ಆಗ್ತಾ ಇಲ್ಲ, ನಾವು ಯಾವುದೋ ಒಂದು ಸರಿ ಮಾತುಕತೆ ಡೈಲಾಗ್ ಆಗ್ತಾ ಇಲ್ಲ. ಇಲ್ಲ, ನೀವು ಎಚ್ಚರ ಆಗದೆ ಇದ್ರೆ ಇಂಥ ಸರ್ಕಾರಗಳು ಮುಂದುವರಿವು. ಒಂದಿಷ್ಟು ಗ್ಯಾರಂಟಿಗಳು ಕೊಡ್ತಾರೆ, ಆಸೆಗಳನ್ನು ತೋರಿಸ್ತಾರೆ. ಬರ್ತಾರೆ ನಮ್ಮ ಇನ್ವೆಸ್ಟರ್ಸ್ ಬರ್ತಾರೆ, ಅವ್ರದ್ದು ದುಡ್ಡು ಹಾಕ್ತಾರೆ, ಉದ್ಯೋಗ ಕೊಡ್ತಾರೆ ಅಂತ ಹೇಳ್ತಾರೆ. ನೋಡ್ರಿ ಯಾರು ಬರೋರ, ಯಾರು ಉದ್ಯೋಗ ಕೊಡೋರ. ಅದಕ್ಕೆ ಇವತ್ತು ನಮ್ಮ ಮತದಾರರು ಎಚ್ಚರಗೊಂಡ, ಅದರಲ್ಲೂ ಇವರ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅನ್ಆರ್ಗನೈಸ್ಡ್ ಅಸಂಘಟಿತ ಕಾರ್ಮಿಕರು ಹೆಚ್ಚು ಕಮ್ಮಿ ದೇಶದಾಗ 90% ಇದ್ದಾರೆ. 90%, ಈ ಕೆಲ ಇತ್ತೀಚೆಗೆ 92% ಅಂತೇಳಿ ಊಹೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಂದಾದರೆ ತಾವು ಬೇಕಾದ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭ್ರಷ್ಟಾಚಾರದ ಮೈ ರೂಢಿಸ್ಕೊಂಡಂಥ ಸರ್ಕಾರಗಳನ್ನ ಕೆಡುವಂಥ, MLAಗಳನ್ನ ಖರೀದಿ ಮಾಡುವಂಥ, MLAಗಳನ್ನ ಹೊತ್ಕೊಂಡು ಹೋಗುವಂಥ, MP ಗಳನ್ನ ಖರೀದಿ ಮಾಡುವಂಥ ಇಂಥ ಸರ್ಕಾರಕ್ಕಿಂತಲೂ ಚುನಾವಣಾ ಆಯೋಗವನ್ನು ಸಹಿತ ಇವತ್ತು ನಾವು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಇವತ್ತು ಪಾರದರ್ಶಕವಾಗಿಲ್ಲದಕ್ಕಾಗಿ ಅದನ್ನು ಸಹ ಚೇಂಜ್ ಮಾಡುವಂಥ ಶಕ್ತಿ ಇರುವಂಥ ಈ ಜನರನ್ನು ಇರೋದು ಒಂದಾದಿ ಚುನಾವಣಾ ಸಂದರ್ಭದಲ್ಲಿ ಜನ ಒಕ್ಕಟ್ಟಾಗಿ ಯೋಗ್ಯರಿಗೆ ಮಾತನಾಡುವಂಥದ್ದು, ಪ್ರಾಮಾಣಿಕರಿಗೆ ಮಾತನಾಡುವಂಥದ್ದು ಎಂದು ಬರ್ತದೋ ಅಂದಕ್ಕೆಲ್ಲ ಒಂದು ಶಾಶ್ವತ ಪರಿಹಾರ ಆಗೋ ಸಾಧ್ಯತೆ ಅದ. ಮತ್ತು ಪರಿಹಾರ ಅದೇ ಇರಲಿಲ್ಲ ಅಂತಲ್ಲ, ಅದ್ರ ನಾಯಕರು ಸರಿ ಇಲ್ಲ. ನಾಯಕರು ಯಾರು? ಜನ ಆರಿಸೋದಿಲ್ಲ. ಪ್ರಾಮಾಣಿಕರು ಯಾರಿದ್ದಾರೆ ಅವ್ರನ್ನ ಆರಿಸೋದು, ಅವ್ರಿಗೆ ಮತ ಹಾಕಿ ತೊಗೊಂಬರೋದು. ಯಾರಿದ್ದಾರೆ? ಹುಡುಗರು ಎಲ್ಲರೂ. ಇಲ್ಲೇ ಈ ದೇಶದ 90% ಜನ ನಿಮ್ಮೊಳಗೆ ಯೋಗ್ಯರನ್ನ ತೊಗೊಂಡ್ಬನ್ರಿ, ಅವ್ರು ಕೆಲಸ ಮಾಡಲಿಕ್ಕೆ ಕಿತ್ತು ಹಾಕಿರಿ, ಅವ್ರನ್ನ ಮತ ನಿಮ್ಮ ಕಡೆ ಅದ. EVM ಜೊತೆಗೆ VVPAT ಜೋಡಿಸೋ ಕೆಲಸನೂ ಅವ್ರಿಗೆ ಒತ್ತಾಯ ಮಾಡಿಸ್ತಾರೆ ಸರ್ಕಾರಕ್ಕೆ. ಆದಷ್ಟು ಪಾರದರ್ಶಕವಾಗಿ ಇಲೆಕ್ಷನ್ ಆಯ್ತಪ್ಪ ಅಂದ್ರೆ ನಿಮ್ಮ ಕೈಲಿಂದ ಬದಲಾವಣೆ ಮಾಡುವಂಥದ್ದು. ನೀವು ಬದಲಾಯಿಸಲಿಲ್ಲ ಅಂದ್ರೆ ಇದು ಮುಂದುವರಿದಿನ. ಇವತ್ತು ಅಕ್ಷರದಾಸೋತ್ಸವ ಕಾರ್ಮಿಕರು, ನಾಳೆ ಮತ್ತೊಬ್ಬರು ರೈತರು, ದುಡಿಯುವ ವರ್ಗದವರು, ಹಾಗೆ ಬರೋದು ದಲಿತರು ಬರೋದು, ಸ್ಟ್ರೈಕ್ ಮಾಡೋದು, ಎದ್ದು ಹೋಗೋದು. ಕೊನೆಗೆ ಪ್ಯಾಸ್ ಅಂತ ನೀವು ಏನು ಮಾಡಿಬಿಡ್ತೀರಪ್ಪ ಅಂತಂದ್ರೆ ನಕ್ಸಲೈಟ್ ಆಗಕ್ಕೆ ಹೋಗ್ತೀರಿ. ಆಗ ಇನ್ನೂ ಸರಳ ಆಗ್ತದೆ ಅವ್ರಿಗೆ. ಬಂದು ಕೇಳೋದಂದ್ರೆ ನಿಮ್ಮ ಕಿತ್ತಾಗೋದು ಭಾಳ ಸುಲಭದ ಕೆಲಸ. ಅದಕ್ಕೆ ನಿಮ್ಮಲ್ಲಿ ಬ್ಯಾಲೆಟ್ ಅದ, ಬ್ಯಾಲೆಟ್ ಅಂತ ತೊಗೊಳ್ರಿ. ಅದಕ್ಕೆ ಮತ ಹಾಕಿ ಬ್ಯಾಲೆಟ್ ಅನ್ನೋಕ್ಕಿಂತಲೂ EVM ಅದ. ನೀವು ಒಗ್ಗಟ್ಟಿನಿಂದ ಮತ ಯೋಗ್ಯರಿಗೆ ಹಾಕಿ. ಪಕ್ಷ ಅಂತ ಬಿಟ್ಟು ಬಿಡ್ರಿ, ಪಕ್ಷಗಳು ಎಲ್ಲ ಆಗಿದಾವೆ ಇವತ್ತು. ಯಾವ ಪಕ್ಷ ತೆಗೆದುಕೊಂಡು ಅಂತ ಹೇಳ್ತಾ ಇದ್ರ ಜೊತೆಗೆ ಪಕ್ಷಗಳಕ್ಕಿಂತ ಹೆಚ್ಚಿಗೆ ಯೋಗ್ಯ ವ್ಯಕ್ತಿ, ದುಡಿಯುವ ವ್ಯಕ್ತಿ ಅಂತ ಆರಿಸುವಂಥ ಕೆಲಸ ಭಾಳ ಮುಖ್ಯದ ಇವತ್ತು. ತಿಳ್ಕೊಂಡ ಇವೆಲ್ಲ ಸಮಸ್ಯೆ ಹೋಗ್ಬೇಕಾಗಿದ್ರೆ, ನಮಗೆಲ್ಲ ಉದ್ಯೋಗ ಸಿಗಬೇಕಾಗಿದ್ರೆ ಒಂದೇ ದಾರಿ ಇವತ್ತು ನೀವು ಯೋಗ್ಯರನ್ನ ತಂದು ಕೂಡಿಸ್ಬೇಕು.
ಪ್ರಾಮಾಣಿಕತೆ ಕೂಡಿಸ್ಬೇಕು. ಅಂದಾಗ ಮಾತ್ರ ಅವರಿಂದ ಬದಲಾವಣೆ ಆಗ್ಬೋದು. ನೀವು ಸ್ವತಃ ಈ ದಿಶೆಯಲ್ಲಿ ಯೋಚನೆ ಮಾಡಲಿ ಅಂತ ಹೇಳ್ತಾ, ಈ ವಿಚಾರ ನಿಮಗೆ ಲೈಕ್ ಆಗದೇ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಇದು ಒಂದು ನನಗೆ ಅನಿಸ್ತದೆ. ನೀವು ಬೇರೆ ಇದ್ರೆ ಬಂದು ಚರ್ಚೆ ಮಾಡಿರಿ, ನಾವು ಕರಿತಾ ಇದ್ದೀವಿ, ಬಂದ್ರಿ ಮಾತಾಡ್ರಿ, ಏನಾದರೂ ವ್ಯವಸ್ಥೆಗೆ ಹೊಸದು ಹುಡುಕ್ಲಿಕ್ಕೆ ಸಾಧ್ಯದನ ಅನ್ನೋ ವಿಚಾರಗಳು ತಿಳಿಸ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.